ನಮಸ್ಕಾರ ಎಲ್ಲರಿಗೆ. ನಾವು ಈಗಾಗಲೇ ಶಾತವಾಹನ ಮನೆತನವನ್ನು ಅಧ್ಯಯನ ಮಾಡಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇನ್ನೊಂದು ವಿನೂತನವಾಗಿರುವಂಥ ಮನೆತನ ಯಾವುದಂದ್ರೆ ಅದು ಬಾದಾಮಿಯ ಕದಂಬ ಮನೆತನ ಅಂತ. ಕದಂಬ ಯಾವ ಕದಂಬರು ಅಂದ್ರೆ ಬನವಾಸಿಯ ಕದಂಬರು. ಆ ಬನವಾಸಿಯ ಕದಂಬರ ಮೇಲೆ ಕೇಳಿದಂಥ ಕೆಲವೊಂದು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. KS 2005ರಲ್ಲಿ ಕೇಳಿದಂಥ ಪ್ರಶ್ನೆ ಇದು. ಏನು ಕ್ವಶನ್ ಅಂತಂದ್ರೆ, ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ ಯಾವುದಂದ್ರೆ ಸರಿಯಾದಂಥ ಉತ್ತರ ಅಲಿಮಿಡಿ ಶಾಸನ. ನೋಡಿ, ಅಲಿಮಿಡಿ ಶಾಸನ. ತಾಳಗುಂದ ಶಾಸನದ ವಿಶೇಷ ಏನಂದ್ರೆ ಕರ್ನಾಟಕ ರಾಜ್ಯದಲ್ಲಿ ದೊರೆತಂತ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಅಂತೇಳಿ ಕರೆಯಲ್ಪಡ್ತೀವಿ. ಹಾಗಾದ್ರೆ ಅಚ್ಚ ಕನ್ನಡದ ಮೊಟ್ಟ ಮೊದಲ ಮನೆತನ ಯಾವುದಂದ್ರೆ ಕದಂಬ ಮನೆತನ. ಇವರನ್ನು ಯಾಕೆ ಅಚ್ಚ ಕನ್ನಡಿಗರು ಅಂತ ಕರಿತೀವಿ, ಶಾತವಾಹನರು ಅಂತ ಯಾಕೆ ಕರೀಲಿಲ್ಲ ಶಾತವಾಹನರು ಅಂತಂದ್ರೆ, ಬಹುಶಃ ಶಾತವಾಹನರು ನಾನು ನಿನ್ನೆ ಹೇಳ್ತಾ ಇದ್ದೆ, ಕರ್ನಾಟಕ ರಾಜ್ಯಕ್ಕೆ ಅವರಿಂದ ಯಾವುದೇ ಕೊಡುಗೆ ಇಲ್ಲ. ಶಾತವಾಹನರಿಂದ ಕರ್ನಾಟಕ ರಾಜ್ಯಕ್ಕೆ ಶಾಸನಗಳ ರೀತಿಯಲ್ಲಿ ಆಗಲಿ ಸಾಹಿತ್ಯದ ರೂಪದಲ್ಲಿ ಆಗಲಿ ಯಾವುದೇ ರೀತಿ ಕೊಡುಗೆ ಕೊಡಲಿಲ್ಲ. ಆ ಉದ್ದೇಶಕ್ಕಾಗಿ ಅವರನ್ನ ಕನ್ನಡಿಗರಂತೇಳಿ ಒಪ್ಕೊಳ್ಳಿಲ್ಲ. ನಿಜವಾದ ಕನ್ನಡಿಗರು ಯಾರಂದ್ರೆ ಕದಂಬರು. ಕದಂಬರನ್ನ ನಿಜವಾದ ಕನ್ನಡಿಗರು ಅಂತೇಳಿ ಕರೆಯಲ್ಪಡ್ತೀವಿ. ಅದಕ್ಕೆ ಈ ಒಂದು ಮನೆತನಕ್ಕಿರುವಂತ ಇನ್ನೊಂದು ಹೆಸರು ಏನಂದ್ರೆ ಅಚ್ಚ ಕನ್ನಡದ ಮೊಟ್ಟ ಮೊದಲ ಮನೆತನ. ಅಚ್ಚ ಕನ್ನಡದ ಮೊಟ್ಟ ಮೊದಲ ಮನೆತನ. ಅಚ್ಚ ಕನ್ನಡದ ಮೊಟ್ಟ ಮೊದಲ ಮನೆತನ ಯಾವುದಂದ್ರೆ ಕದಂಬ ಮನೆತನ. ಕರ್ನಾಟಕ ರಾಜ್ಯವನ್ನು ಆಳಿದಂತ ಅಚ್ಚ ಕನ್ನಡದ ಮೊಟ್ಟ ಮೊದಲ ಮನೆತನ ಯಾವುದಂದ್ರೆ ಅದು ಕದಂಬ ಮನೆತನ. ಇವರು ಗರಿಷ್ಠ ಪ್ರಮಾಣದಲ್ಲಿ ಬನವಾಸಿಯಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದರಿಂದ ಇವರನ್ನ ಬನವಾಸಿಯ ಕದಂಬರು ಅಂತ ಕರೀತಾರೆ. ಬನವಾಸಿಯಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದರಿಂದ ಬನವಾಸಿಯ ಕದಂಬರು ಅಂತೇಳಿ ಕರಿತೀವಿ. ಅಚ್ಚ ಕನ್ನಡದ ಮೊಟ್ಟ ಮೊದಲ ಮನೆತನ ಅಂದ್ರೆ ಕದಂಬ ಮನೆತನ. ಬನವಾಸಿಯಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಕಟ್ಟಿ ಆಳ್ವಿಕೆ ಮಾಡಿದ್ದರಿಂದ ಬನವಾಸಿಯ ಕದಂಬರು ಅಂತೇಳಿ ಕರೆಯಲ್ಪಡ್ತಾರೆ. ಈ ಮನೆತನದ ಸ್ಥಾಪಕ ಯಾರು ಅಂತಂದ್ರೆ ಸ್ಥಾಪಕ ಸಿಮುಖ. ನೋಡಿ, ಸಾರಿ, ಮಯೂರ ವರ್ಮ. ಶರ್ಮನ್ ಹೋಗಿ ವರ್ಮನಾದ, ಬ್ರಹ್ಮಣನ್ ಹೋಗಿ ಕ್ಷತ್ರಿಯನಾದ. ಈ ಮನೆತನದ ಸ್ಥಾಪಕ ಯಾರಂದ್ರೆ ಮಯೂರ ಶರ್ಮ. ಈ ಮನೆತನದ ರಾಜ್ಯ ಲಾಂಛನ ಈ ಮನೆತನದ ರಾಜ್ಯ ಲಾಂಛನ ಯಾವುದು ಅಂತಂದ್ರೆ ಅದು ಸಿಂಹ. ಈ ಮನೆತನದ ರಾಜ್ಯ ಲಾಂಛನ ಅಂತೇಳಿ ಗುರುತಿಸ್ತೀವಿ. ರಾಜ್ಯ ಲಾಂಛನ ಸಿಂಹ. ಪ್ರಸಿದ್ಧ ದೊರೆ ಯಾರು? ಪ್ರಸಿದ್ಧ ದೊರೆ ಯಾರು ಅಂತಂದ್ರೆ ಕಾಕುತ್ಸವರ್ಮ. ನೋಡಿ, ಈ ಮನೆತನದ ಅತ್ಯಂತ ಪ್ರಸಿದ್ಧ ದೊರೆ. ಸ್ಥಾಪಕ ಯಾರು ಅಂದ್ರೆ ಮಯೂರ ಶರ್ಮ. ರಾಜ್ಯ ಲಾಂಛನ ಯಾವ್ದಂದ್ರ ಸಿಂಹ. ಪ್ರಸಿದ್ಧ ದೊರೆ ಯಾರಂದ್ರ ಕಾಕುತ್ಸವರ್ಮ. ಪ್ರಸಿದ್ಧ ದೊರೆ ಕಾಕುತ್ಸವರ್ಮ. ರಾಜ್ಯ ಲಾಂಛನ ಸಿಂಹ. ಈ ಮನೆತನದ ಪ್ರಸಿದ್ಧವಾಗಿರುವಂತಹ ಹಬ್ಬ, ಈ ಮನೆತನದ ಪ್ರಸಿದ್ಧವಾದ ಹಬ್ಬ ಯಾವಂದ್ರ ಚೈತ್ರದ ದೀಪಾವಳಿ. ಈ ಮನೆತನದ ಪ್ರಸಿದ್ಧವಾಗಿರುವಂತಹ ಹಬ್ಬ ಯಾವಂದ್ರೆ ಚೈತ್ರದ ದೀಪಾವಳಿ. ಈ ಮನೆತನದ ಪ್ರಸಿದ್ಧವಾಗಿರುವಂತಹ ರಾಜ್ಯ ನಾಣ್ಯ, ಪ್ರಸಿದ್ಧ ರಾಜ್ಯ ನಾಣ್ಯ. ಪ್ರಸಿದ್ಧವಾದ ನಾಣ್ಯ ಪದ್ಮಟಂಕ. ನೋಡಿ, ಪದ್ಮಟಂಕ.
ಪದ್ಮಟಂಕ. ಪದ್ಮ ಟಂಕ. ಈ ಮನೆತನದ ಪ್ರಸಿದ್ಧವಾಗಿರುವಂತ ನಾಣ್ಯ ಯಾವುದಂದ್ರೆ ಪದ್ಮಟಂಕ ಅಂತ ಹೇಳಿ ಕರೆಯಲ್ಪಡ್ತೀವಿ. ನೋಡಿ, ಅಚ್ಚ ಕನ್ನಡದ ಮೊಟ್ಟ ಮೊದಲ ಮನೆತನ ಅಂದ್ರ ಬನವಾಸಿಯ ಕದಂಬರು. ಈ ಮನೆತನದ ಸ್ಥಾಪಕ ಯಾರು ಅಂತಂದ್ರೆ ಮಯೂರವರ್ಮ. ರಾಜ್ಯ ಲಾಂಛನ ಸಿಂಹ. ಪ್ರಸಿದ್ಧ ದೊರೆ ಕಾಕುತ್ಸವರ್ಮ. ಪ್ರಸಿದ್ಧವಾದ ಹಬ್ಬ ಚೈತ್ರದ ದೀಪಾವಳಿ. ಪ್ರಸಿದ್ಧವಾದ ನಾಣ್ಯ ಯಾವುದಂದ್ರೆ ಪದ್ಮಟಂಕ ಅಂತ ಹೇಳಿ ಕರೆಯಲ್ಪಡ್ತೀವಿ. ಈ ಮನೆತನವನ್ನು ಬೆಂಬಲಿಸಿದಂತ ಗುರು ಯಾರಂದ್ರೆ ರಾಜ್ಯಗುರು ವೀರಶರ್ಮ. ನೋಡಿ, ವೀರಶರ್ಮ ಯಾರು ಅಂತಂದ್ರೆ ಮಯೂರವರ್ಮನ ಅಜ್ಜ ವೀರಶರ್ಮ. ಯಾಕಂದ್ರೆ ವೀರಶರ್ಮನ ಮಗ ಯಾರಂದ್ರೆ ಬಂಧುಶೇಣನ ಮಗ ಯಾರಂದ್ರೆ ಮಯೂರವರ್ಮ. ನೋಡಿ, ವೀರಶರ್ಮನ ಮಗ ಬಂಧುಶೇಣನ ಮಗ ಮಯೂರವರ್ಮನ ಅಜ್ಜ ವೀರಶರ್ಮ ಮಯೂರವರ್ಮನ ಅಜ್ಜನೂ ಹೌದು, ಮಯೂರವರ್ಮನ ಮಾರ್ಗದರ್ಶಕನೂ ಹೌದು, ಮಯೂರವರ್ಮನ ಗುರುನೂ ಹೌದು. ನೆನ್ಪಿಡಿ. ಹಾಗಾದ್ರೆ ಈ ಕದಂಬ ಮನೆತನದ ಇತಿಹಾಸಕ್ಕೆ ಬೇಕಾಗಿರುವಂತಹ ಮೂಲಾಧಾರ ತೆಗೆದುಕೊಂಡಾಗ ಮೂಲಾಧಾರಗಳು ಅತಿ ಮುಖ್ಯವಾಗಿರುವಂತಹ ಶಾಸನಗಳು ಪತ್ತೆಯಾಗಿದ್ದಾವೆ. ಶಾಸನಗಳು ಈ ಮನೆತನದ ಇತಿಹಾಸಕ್ಕೆ ಅತ್ಯಂತ ಮುಖ್ಯವಾಗಿರುವಂತಹ ವಿಷಯ ವಸ್ತು ಯಾವುದಂದ್ರ ಶಾಸನಗಳು. ಹೌದು, ಬನವಾಸಿಯ ಕದಂಬರ ಇತಿಹಾಸಕ್ಕೆ ಅತ್ಯಂತ ಮುಖ್ಯವಾಗಿರುವಂತಹ ಆಧಾರಗಳಲ್ಲಿ ನಂಬರ್ 1 ಯಾವಂದ್ರ ಅಲ್ಲಿಮಿಡಿ ಶಾಸನ. ನೋಡಿ, ಅಲ್ಲಿಮಿಡಿ ಶಾಸನ, ಹಲಶಿ ಶಾಸನ, ತಾಳಗುಂದ ಶಾಸನ, ಚಂದ್ರವಳ್ಳಿ ಶಾಸನ, ಗುಡ್ನಾಪುರ ಶಾಸನ, ಈ ಮನೆತನಕ್ಕೆ ಮೂಲಾಧಾರಗಳು. ಈ ಮನೆತನದ ಇತಿಹಾಸವನ್ನು ಅಧ್ಯಯನ ಮಾಡಲು ಅತ್ಯಂತ ಮೂಲಾಧಾರಗಳು ಅಂತಂದ್ರೆ ಶಾಸನಗಳು, ಅತ್ಯಂತ ಹೆಚ್ಚಿನ ಮಟ್ಟದ ಶಾಸನಗಳು. ಅದರಲ್ಲಿ ಅಲಿಮಿಡಿ ಶಾಸನ 1, ಹಲಶಿ ಶಾಸನ, ತಾಳಗುಂದ ಶಾಸನ, ಚಂದ್ರವಳ್ಳಿ ಶಾಸನ, ಗುಡ್ನಾಪುರ ಶಾಸನ. ಕದಂಬ ಮನೆತನದ ಇತಿಹಾಸಕ್ಕೆ ಅತ್ಯಂತ ಮೂಲಾಧಾರಗಳು ಯಾವಂದ್ರೆ ಶಾಸನಗಳು. ಅಲಿಮಿಡಿ ಶಾಸನ ಪ್ರೆಸೆಂಟ್ ಎಲ್ಲಿದೆ, ಪ್ರಸ್ತುತ ಅಲಿಮಿಡಿ ಶಾಸನ ಎಲ್ಲಿದೆ ಅಂತಂದ್ರೆ ಹಾಸನ್ ಜಿಲ್ಲೆಯಲ್ಲಿ ಕಂಡು ಬರ್ತದೆ, ಹಾಸನ್ ಜಿಲ್ಲೆಯಲ್ಲಿ. ಹಲಶಿ ಶಾಸನ ಎಲ್ಲಿದೆ ಅಂದ್ರೆ ಬೆಳಗಾವಿಯಲ್ಲಿ. ತಾಳಗುಂದ ಶಾಸನ ಶಿವಮೊಗ್ಗದಲ್ಲಿ. ಚಂದ್ರವಳ್ಳಿ ಶಾಸನ ಚಿತ್ರದುರ್ಗದಲ್ಲಿ ಕಂಡು ಬರ್ತದೆ, ಚಿತ್ರದುರ್ಗದಲ್ಲಿ. ಗುಡ್ನಾಪುರ ಶಾಸನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತದೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ನೋಡಿ, ಬನವಾಸಿಯ ಕದಂಬರ ಇತಿಹಾಸಕ್ಕೆ ಮೂಲಾಧಾರಗಳಲ್ಲಿ 5 ಪ್ರಧಾನವಾದ ಶಾಸನಗಳು. ಅಲಿಮಿಡಿ ಶಾಸನ ಹಾಸನ್ ಜಿಲ್ಲೆ ಬೇಲೂರು ತಾಲೂಕಿನಲ್ಲಿ ಕಂಡು ಬರ್ತದೆ. ಹಲಶಿ ಶಾಸನ ಬೆಳಗಾವಿ ಜಿಲ್ಲೆಯಲ್ಲಿ. ತಾಳಗುಂದ ಶಾಸನ ಶಿವಮೊಗ್ಗ ಜಿಲ್ಲೆಯಲ್ಲಿ. ಚಂದ್ರವಳ್ಳಿ ಶಾಸನ ಚಿತ್ರದುರ್ಗದಲ್ಲಿ. ಗುಡ್ನಾಪುರ ಶಾಸನ ಉತ್ತರ ಕನ್ನಡದಲ್ಲಿ. ಗುಡ್ನಾಪುರ ಶಾಸನಕ್ಕೆ ಈ ಒಂದು ಗ್ರೂಪ್ ಸಿ ಕೇಳಿದಂತ ಪ್ರಶ್ನೆ ಇದು ಗ್ರೂಪ್ ಸಿ ಕೇಳಿದ್ದಾನೆ. ಏನ್ ಕ್ವಶನ್ ಆಗಿದೆ ಅಂತಂದ್ರೆ, ಇದು ನೋಡಿ, ಈ ಕೆಳಗಿನ ಯಾವ ಶಾಸನದಿಂದ ವೀರಶರ್ಮನು ಮಯೂರಶರ್ಮನ ಅಜ್ಜನೆಂದು ತಿಳಿದು ಬರುತ್ತದೆ ಅಂತ ಗ್ರೂಪ್ ಸಿ 2016ರಲ್ಲಿ ಕೇಳಿದಂತ ಪ್ರಶ್ನೆ. ಗ್ರೂಪ್ ಸಿ 2016ರಲ್ಲಿ ಕ್ವಶನ್ ಯಾವ ತರ ಕೇಳಿದ ನೋಡಿ. ಕ್ವಶನ್ ಏನು ಅಂತಂದ್ರೆ, ಈ ಕೆಳಗಿನ ಯಾವ ಶಾಸನದಿಂದ ವೀರಶರ್ಮನು ಮಯೂರಶರ್ಮನ ಅಜ್ಜನೆಂದು ತಿಳಿದು ಬರುತ್ತದೆ. KPSC ಕ್ವಶನ್ ಇದು. ತಾಳಗುಂದ ಶಾಸನ, ಗುಡ್ನಾಪುರ ಶಾಸನ, ಬನವಾಸಿಯ ಶಾಸನ, ಹಲಶಿ ಶಾಸನ. ಸರಿಯಾಗಿರುವಂತ ಉತ್ತರ ಯಾವ್ದಂದ್ರೆ ಗುಡ್ನಾಪುರ ಶಾಸನ ರೈಟ್ ಆನ್ಸರ್. ನೋಡಿ, ಗುಡ್ನಾಪುರ ಶಾಸನ ಹೌದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂತ ಗುಡ್ನಾಪುರ ಅನ್ನುವಂತ ಸ್ಥಳದಲ್ಲಿ ಈ ಗುಡ್ನಾಪುರ ಶಾಸನ ಕಂಡು ಬಂದು, ಗುಡ್ನಾಪುರ ಶಾಸನದ ಪ್ರಕಾರ ವೀರಶರ್ಮನೇ ಮಯೂರಶರ್ಮನ ಅಜ್ಜನೆಂದು ಒಪ್ಪಿಕೊಳ್ಳಲಾಗಿದೆ. ಯಾಕಂದ್ರೆ ಇತಿಹಾಸ ಅಂದ್ರೆ ಅದು ಹಿಂದಿನ ಗತಕಾಲದ ಘಟನೆ, ಅದು ಗತಕಾಲದ ಘಟನೆಯಾಗಿದ್ದರಿಂದ ವೀರಶರ್ಮನೇ ಮಯೂರಶರ್ಮನ ಅಜ್ಜನೆಂದು ತಿಳಿದು ಬಂದಂತ ಶಾಸನ ಯಾವುದಂದ್ರೆ ಗುಡ್ನಾಪುರ ಶಾಸನ. ಗ್ರೂಪ್ ಸಿ 2016ರಲ್ಲಿ ಕೇಳಿದಂತ
ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ. ಈ ಕೆಳಗಿನ ಯಾವ ಶಾಸನದಿಂದ ವೀರಶರ್ಮನು ಮಯೂರ ಶರ್ಮನ ಅಜ್ಜನೆಂದು? ನಾಗಲೇ ಹೇಳಿದೆ ನಿಮಗೆ. ಬಂಧುಸೇನನ ತಂದೆ ಯಾರಂದ್ರೆ ವೀರಶರ್ಮ, ವೀರಶರ್ಮನ ಮಗ ಬಂಧುಸೇನ, ಬಂಧುಸೇನನ ಮಗ ಯಾರಂದ್ರೆ ಮಯೂರವರ್ಮ ಅಂತ ಹೇಳಿ ಕರೆಯಲ್ಪಡ್ತೀವಿ. ಅಂದ್ರೆ ಶಾಸನಗಳು ನಮಗೇನಪ್ಪ ಅಂದ್ರೆ ಮೂಲಾಧಾರಗಳ ರೂಪದಲ್ಲಿ ದೊರೀತವೆ. ಹಾಗಾದ್ರೆ ಒಂದೊಂದು ಶಾಸನ ಕೂಡ ವೆರಿ ಇಂಪಾರ್ಟೆಂಟ್. ಗುಡ್ನಾಪುರ ಶಾಸನದ ಪ್ರಕಾರ ಏನ್ ಹೇಳಾಗ್ತದಂದ್ರೆ ವೀರಶರ್ಮ ಮಯೂರ ಶರ್ಮನ ಅಜ್ಜ. ವೀರಶರ್ಮ ಮಯೂರ ಶರ್ಮನ ಅಜ್ಜನೆಂದು ಒಪ್ಪಿಕೊಂಡಿರ್ತಕ್ಕಂಥ ಶಾಸನ ಯಾವುದಂದ್ರೆ ಗುಡ್ನಾಪುರ ಶಾಸನ. ಪ್ರಸ್ತುತ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುವಂತ ಪ್ರಧಾನವಾಗಿರುವಂತ ಶಾಸನ. ಹಾಗಾದ್ರೆ ಅಲ್ಮಿಡಿ ಶಾಸನದ ವಿಶೇಷ ಏನು? ಅಲ್ಮಿಡಿ ಶಾಸನದ ವಿಶೇಷ ಏನು ಅಂದ್ರೆ ಇದು ಕರ್ನಾಟಕ ರಾಜ್ಯದಲ್ಲಿ ದೊರೆತಂತ ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ. ಫಸ್ಟ್ ಕ್ವಶನ್ ಅದೇ ಅದ ನೋಡಿ. ಕರ್ನಾಟಕ ರಾಜ್ಯದಲ್ಲಿ ದೊರೆತಂತ ಮೊಟ್ಟ ಮೊದಲ ಪ್ರಾಚೀನ ಶಾಸನ ಯಾವ್ದಂತ ಕ್ವಶನ್ ಆಗಿದೆ. 2005 KS ಕೇಳಿದಂತ ಪ್ರಶ್ನೆ. ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ ಅಲ್ಮಿಡಿ ಶಾಸನ. ಇದೇ PSI ಏನ್ ಕ್ವಶನ್ ಆಗಿದೆ, ಅಲ್ಮಿಡಿ ಶಾಸನ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಅಂತ ಕ್ವಶನ್ ಕೇಳಿದ್ದಾನೆ. ಇದು ನೋಡಿ, ಇದು ನೋಡಿ PSI 2014 ಕೇಳಿದಂತ ಪ್ರಶ್ನೆ. ಅಲ್ಮಿಡಿ ಶಾಸನ ಗೊತ್ತಿರುವ ಅತ್ಯಂತ ಪುರಾತನ ಶಾಸನ, ಕನ್ನಡದ ಶಾಸನವಾಗಿದ್ದು ಪತ್ತೆಯಾಗಿರುವಂತಹ ಸ್ಥಳ ಯಾವುದಂದ್ರೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನಲ್ಲಿ ಕಂಡು ಬರುತ್ತದೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಕಂಡು ಬರುವಂತ ಕರ್ನಾಟಕ ರಾಜ್ಯದಲ್ಲಿ ದೊರೆತಂತ ಮೊಟ್ಟ ಮೊದಲ ಶಾಸನ ಯಾವುದಂದ್ರೆ ಅಲ್ಮಿಡಿ ಶಾಸನ. ಇದು ಪ್ರೆಸೆಂಟ್ ಯಾವ ಜಿಲ್ಲೆಯಲ್ಲಿದೆ ಅಂತಂದ್ರೆ ಅದು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನಲ್ಲಿ ಕಂಡು ಬರುತ್ತದೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕು. ಈ ತರ ಪ್ರಶ್ನೆಗಳನ್ನ ಸಾಕಷ್ಟು ಎಕ್ಸಾಮ್ ಕೇಳಿದ್ದಾನೆ. ಅಲ್ಮಿಡಿ ಶಾಸನ ಇದು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನಲ್ಲಿ ಕಂಡು ಬರುವಂತ ಶಾಸನ. ಓಕೆ, ಹಾಗಾದ್ರೆ ಈ ಒಂದು ಕದಂಬ ಮನೆತನದ ಹಿನ್ನೆಲೆಯನ್ನು ತೆಗೆದುಕೊಂಡಾಗ ಯಾವ ತರ ಈ ಸಾಮ್ರಾಜ್ಯ ಕಟ್ಟಿದ್ರು ಅಂದ್ರೆ ಸ್ವತಃ ಅವ್ರು ಹೇಳ್ತಾರೆ. ಯಾರು? ಮಯೂರವರ್ಮ. ಯಾವ ಶಾಸನದಲ್ಲಿ ಅಂದ್ರೆ ತಾಳಗುಂದ ಶಾಸನದಲ್ಲಿ ಎರಡು ಅಂಶಗಳನ್ನು ಹೇಳಿದ್ದಾನೆ. ಮೂಲ ಹೇಳಿದ್ದಾನೆ ಆತ ತಾನು ಯಾರು ಅಂತ. ತಾಳಗುಂದ ಶಾಸನದಲ್ಲಿ ಏನಂತಾನಂದ್ರೆ ಕದಂಬರು ಮಾನವ್ಯ ಗೋತ್ರಕ್ಕೆ ಸೇರಿದ ಭಾರತೀಯ ಪುತ್ರ ಎಂಬ ಸನಾತನ ಬ್ರಾಹ್ಮಣ ಕುಟುಂಬದವರು ಅಂತ. ಬ್ರಾಹ್ಮಣ ಕುಟುಂಬದವರು ನೋಡಿ, ತಮ್ಮನ್ನು ತಾವು ಏನಂತ ಹೇಳ್ಕೊಂಡಿದ್ದಾರೆ ಅಂದ್ರೆ ತಾಳಗುಂದ ಶಾಸನದಲ್ಲಿ ಮೂಲ ಹೇಳಿದಾಗ ಕರ್ನಾಟಕ ರಾಜ್ಯದಲ್ಲಿ ದೊರೆತಂತ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಅಂದ್ರೆ ತಾಳಗುಂದ ಶಾಸನ. ಈ ತಾಳಗುಂದ ಶಾಸನದಲ್ಲಿ ಏನೆಂದು ಹೇಳಲಾಗಿದೆ ಅಂದ್ರೆ ಕದಂಬರು ಮಾನವ್ಯ ಗೋತ್ರಕ್ಕೆ ಸೇರಿದಂತ ಭಾರತೀಯ ಪುತ್ರ ಎಂಬ ಸನಾತನ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರು ಅಂತೇಳಿ ತಮ್ಮನ್ನ ತಾವು ಕರೆದುಕೊಳ್ತಾರೆ. ಯಾವ ಶಾಸನದಲ್ಲಿ ಅಂದ್ರೆ ಅದು ತಾಳಗುಂದ ಶಾಸನದಲ್ಲಿ. ನೋಡಿ, ಬನವಾಸಿಯ ಕದಂಬರ ಮೂಲವನ್ನು ತೆಗೆದುಕೊಂಡಾಗ ತಾಳಗುಂದ ಶಾಸನದ ಪ್ರಕಾರ ಕದಂಬರು ಮಾನವ್ಯ ಗೋತ್ರಕ್ಕೆ ಸೇರಿದ ಭಾರತೀಯ ಪುತ್ರ ಎಂಬ ಸನಾತನ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರು ಅಂತೇಳಿ ತಮ್ಮನ್ನ ತಾವು ಘೋಷಣೆ ಮಾಡಿಕೊಂಡಿದ್ದು ವಿಶೇಷ. ಅಷ್ಟೇ ಅಲ್ಲದೆ ತಮ್ಮ ಮನೆಯ ಹಿಂಬಾಗಿಲದಲ್ಲಿ, ತಮ್ಮ ಮನೆಯ ಹಿತ್ತಲಂದ್ರೆ ಹಿಂದಿನ ಭಾಗದಲ್ಲಿ ಹಿತ್ತಲಿನಲ್ಲಿ ಕದಂಬ ಎಂಬ ವೃಕ್ಷವಿತ್ತು. ಕದಂಬ ಎಂಬ
ವೃಕ್ಷವಿತ್ತು. ಅದು ವೃಕ್ಷದ ಹೆಸರು, ಗಿಡದ ಹೆಸರದು. ಕದಂಬ ಎಂಬ ವೃಕ್ಷವಿತ್ತು. ಆದ್ದರಿಂದ ಕದಂಬ ಎಂಬ ಹೆಸರು ಬಂದಿತ್ತು. ಕದಂಬ ಎಂಬ ಹೆಸರು ಬರಲು ಕಾರಣ, ಅವರ ಮನೆ ಹಿಂಬಾಗಿಲದಲ್ಲಿ, ಮನೆಯ ಹಿಂದಿನ ಬಾಗಿಲದಲ್ಲಿ ಕದಂಬ ಎಂಬ ವೃಕ್ಷವಿತ್ತು. ಆ ಕದಂಬ ಎಂಬ ವೃಕ್ಷ ಇದ್ದ ಸಲುವಾಗಿ ಮನೆತನಕ್ಕೆ ಕದಂಬ ಎಂಬ ಒಂದು ಹೆಸರು ಬಂದಿತ್ತು ಅಂತ. ತಮ್ಮ ಮನೆಯ ಹಿತ್ತಿಲದಲ್ಲಿ ಕದಂಬ ಎಂಬ ವೃಕ್ಷ ಇತ್ತು. ಆ ಉದ್ದೇಶಕ್ಕಾಗಿ ಮನೆತನಕ್ಕೆ ಕದಂಬ ಮನೆತನ ಅಂತೇಳಿ ಕರೆಯಲಾಯಿತು. ಅರ್ಥ ಆಗ್ತಾ ಇದೆಯಾ? ಅಚ್ಚ ಕನ್ನಡದ ಮೊಟ್ಟ ಮೊದಲ ಮನೆತನ ಅಂದ್ರೆ ಕದಂಬ ಮನೆತನ. ಈ ಕದಂಬ ಮನೆತನದ ಸ್ಥಾಪಕ ಯಾರಂದ್ರೆ ಮಯೂರ ಶರ್ಮ ಅಥವಾ ಮಯೂರವರ್ಮ. ಶರ್ಮನು ಹೋಗಿ ವರ್ಮನಾದ, ಬ್ರಾಹ್ಮಣನು ಹೋಗಿ ಕ್ಷತ್ರಿಯನಾದ, ಲೇಖನ ಹಿಡಿಯುವ ಕೈ ಖಡ್ಗ ಹಿಡಿತು, ಮಂತ್ರ ಪಠಣ ಮಾಡಬೇಕಾಗಿರುವಂತ ನಾಲಿಗೆ ರಾಜ್ಯಾಜ್ಞೆಯನ್ನು ಹೊಡಿಸ್ತು ಅಂತ. ಕಾರಣ ಇಷ್ಟೇ, ಆ ಮಯೂರವರ್ಮನಿಗೆ ಆಗಿರುವಂತ ಅವಮಾನ. ಒಬ್ಬ ವ್ಯಕ್ತಿ ಮಯೂರವರ್ಮನಿಗೆ ಮಾಡಿರ್ತಕ್ಕಂಥ ಅವಮಾನದಿಂದ ಒಂದು ಸಾಮ್ರಾಜ್ಯ ನಿರ್ಮಾಣ ಆಯ್ತು ಅಂತ. ಅದಕ್ಕೆ ಜೀವನದಲ್ಲಿ ಅವಮಾನಗಳು ನಮಗೆ ಸನ್ಮಾನಗಳಾಗಲ ಕಾರಣ ಇದೆ. ಯಾರು ಅವಮಾನ ಮಾಡ್ತಾರೋ, ಯಾರು ಅಪಮಾನ ಮಾಡ್ತಾರೋ ಅವ್ರು ಕೆಟ್ಟವ್ರು ಅನ್ನಬಾರ್ದು, ಅವ್ರು ನಮ್ಮವ್ರು ಅನ್ಬೇಕು. ಅವಮಾನ ಆಗದೆ ಇದ್ರೆ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಧನನಂದ ಅನ್ನುವಂತ ವ್ಯಕ್ತಿ, ನಂದ ಸಾಮ್ರಾಜ್ಯದ ಕೊನೆಯ ದೊರೆಯಾಗಿರುವಂತ ಧನನಂದ ಕೌಟಿಲ್ಯನಿಗೆ ಅವಮಾನ ಮಾಡ್ತಾನೆ. ಕೌಟಿಲ್ಯ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ. ಶಿವಸ್ಕಂದ ವರ್ಮ ಅನ್ನುವಂತ ವ್ಯಕ್ತಿ ಮಯೂರ ವರ್ಮನಿಗೆ ಅವಮಾನ ಮಾಡ್ತಾನೆ. ಪಲ್ಲವ ಸಾಮ್ರಾಜ್ಯದ ಶಿವಸ್ಕಂದ ವರ್ಮ ಮಯೂರ ವರ್ಮನಿಗೆ ಅವಮಾನ ಮಾಡ್ತಾನೆ. ವಿಪ್ರ ಎಂದಾದ್ರೂ ಕ್ಷತ್ರಿಯನಾಗಬಲ್ಲನೆ ಅಂತ. ಸುಮ್ಮನೆ ಅವರು ಆಕಸ್ಮಿಕವಾಗಿ ತನ್ನ ಅಜ್ಜ ತಾನು ಆ ಕಂಚಿಗೆ ಉನ್ನತ ವಿದ್ಯಾಭ್ಯಾಸವನ್ನು ಮಾಡಕ್ ಹೋದಂತ ಸಮಯದಲ್ಲಿ ಕಂಚಿ ನದಿಯ ದಂಡೆಯ ಮೇಲೆ ಸ್ನಾನವನ್ನು ಮಾಡಿ ಬಟ್ಟೆಯನ್ನು ಹಾಕಿರ್ತಾನೆ. ಆ ಬಟ್ಟೆಯ ಮೇಲೆ ಆತನ ಆನೆಗಳು, ಒಂಟೆಗಳು, ಕುದುರೆಗಳು ತುಳಿಸ್ತವೆ. ಆತನ ಆನೆಗಳು, ಒಂಟೆಗಳು, ಕುದುರೆಗಳು ತುಳಿಸಿದಂತ ಸಮಯದಲ್ಲಿ ಅವಂತಾನೆ, ಏನ್ರಿ ನನ್ನ ಬಟ್ಟೆಗೆ ಮರ್ಯಾದಿಲ್ಲ ಏನೋ ಅಂತ ಕೇಳ್ತಾನವ. ಯಾರು? ಮಯೂರವರ್ಮ. ನನ್ನ ಬಟ್ಟೆಗೆ ಮರ್ಯಾದಿಲ್ಲ ಏನಂತ ಕೇಳ್ತಾನವ. ನನ್ನ ಬಟ್ಟೆಗೆ ಯಾವುದೇ ಮರ್ಯಾದಿಲ್ಲ ಏನೋ ಅಂತ. ಯಾಕಂದ್ರೆ ಅವನ ಬಟ್ಟೆ ಮೇಲೆ ತುಳಿಸ್ಕೊಂಡು ಬಿಡ್ತಾರ. ಆನೆಗಳು, ಒಂಟೆಗಳು ಎಲ್ಲ ತುಳಿದು ಬಿಡ್ತಾವ. ತುಳಿಸ್ಕೊಂಡು ಹೋದಂತ ಸಮಯದಲ್ಲಿ ಅವ್ರ ಅಜ್ಜ ಹೇಳ್ತಾನೆ, ಏನ್ ಅಜ್ಜ ಇದು ಮರ್ಯಾದಿಲ್ಲ ಏನ್ ನಮಗ? ಈಗ ಜಸ್ಟ್ ಬಟ್ಟೆ ತೊಳೆದು ಹಾಕಿವ, ಬಟ್ಟೆಗಳ ಮೇಲೆ ಆನೆಗಳು, ಒಂಟೆಗಳು. ಅವಾಗ ವೀರಶರ್ಮ ಅಂತಾನೆ, ನಾವು ಬ್ರಾಹ್ಮಣರಪ್ಪ, ನಾವು ಯಾರಿಗೆ ಪ್ರಶ್ನೆ ಮಾಡಂಗಿಲ್ಲ, ಅದು ರಾಜ್ಯ ಮನೆತನದ ವಿರುದ್ಧ ಪ್ರಶ್ನೆ ಮಾಡಕ್ ಸಾಧ್ಯ ಇಲ್ಲ ಅಂತ ಅಂತಾನ. ಹಿಂಗಾದ್ರೆ ನಾ ಕೇಳಂಗಿಲ್ಲ ಅಂತ ಮಯೂರ ಶಿವಸ್ಕಂದ ವರ್ಮನಿಗೆ ಪ್ರಶ್ನೆ ಮಾಡ್ತಾನೆ. ಪಲ್ಲವ ಸಾಮ್ರಾಜ್ಯದ ಅವ ಮೊದಲ ಬಾರಿಗೆ ಅಶ್ವಮೇಧ ಯಾಗ ಮಾಡಬೇಕು ಅಂತೇಳಿ ಸಿದ್ಧತೆಯನ್ನು ಮಾಡಿಕೊಂಡಂತ ಆ ಶಿವಸ್ಕಂದ ವರ್ಮನಿಗೆ ಪ್ರಶ್ನೆ ಮಾಡ್ತಾನೆ. ಏನು ಪ್ರಶ್ನೆ ಮಾಡ್ತಾನಂದ್ರೆ, ನನಗೆ ಅವಮಾನ ಆಗಿದೆ ನಿಮ್ಮ ಸೈನಿಕರಿಂದ, ಆ ಅವಮಾನಕ್ಕೆ ನೀನು ಕ್ಷಮೆಯನ್ನು ಕೇಳಬೇಕು. ನನಗೆ ಅವಮಾನಕ್ಕೆ ನೀನು ಕ್ಷಮೆಯನ್ನು ಕೇಳದಿದ್ದರೆ ನಿನ್ನ ಮೇಲೆ ನಾನು ದಾಳಿಯನ್ನು ಮಾಡುತ್ತೇನೆ ಅಂತ. ಅವಾಗ ಅಂತಾನ, ಹುಚ್ಚುಗೊಟ್ಟಿ, ನೀನೊಬ್ಬ ಸಾಮಾನ್ಯ ಬ್ರಾಹ್ಮಣ, ಸಾಲಿ ಕಲ್ಯಕ್ ಬಂದವನಿ, ನೀಯೇ ನನ್ನ ಮೇಲೆ ದಾಳಿ ಮಾಡ್ತೀಯ ಅಂತ. ಆ ಸಮಯದಲ್ಲಿ ಆಂಧ್ರ ಪ್ರದೇಶದಲ್ಲಿ ನೋಡಿ, ಆ ಆಂಧ್ರ ಪ್ರದೇಶದ ಶ್ರೀಶೈಲದ ಶ್ರೀ ಪರ್ವತ ಬೆಟ್ಟಗಳಿಗೆ ಹೋಗ್ತಾನೆ, ತಮಿಳುನಾಡಿಗೆ ಹೋಗಿರ್ತಾನೆ ಅಂತ. ಕಂಚಿಯ ಪಲ್ಲವರು ಅಂತ ಏನು ಕರಿತೀವಲ್ಲ, ಅಲ್ಲಿಂದ ನೇರವಾಗಿ ತಮಿಳುನಾಡಿನಿಂದ ಆಂಧ್ರ ಪ್ರದೇಶಕ್ಕೆ ಹೋಗಿ, ಆಂಧ್ರ ಪ್ರದೇಶದಲ್ಲಿ ಶ್ರೀಶೈಲದ ಶ್ರೀ ಪರ್ವತ ಅಂತ ಕರಿತೀವಿ. ಶ್ರೀಶೈಲದ ಶ್ರೀ ಪರ್ವತಕ್ಕೆ ಭೇಟಿ ಕೊಟ್ಟು ಅಲ್ಲಿರುವಂತ ಬುಡಕಟ್ಟು ಜನಾಂಗವನ್ನು ಒಂದುಗೂಡಿಸ್ತಾನೆ. ಅಲ್ಲಿರುವಂತ ಬುಡಕಟ್ಟು ಜನಾಂಗವನ್ನು ಒಂದುಗೂಡಿಸಿ ಅವರಿಗೆ ಎಂಥ ಮಾದರಿ ಯುದ್ಧ ಕಲಿಸ್ತಾನಂದ್ರೆ, ಕೂಟ ಮಾದರಿಯ ಯುದ್ಧವನ್ನು ಕಲಿಸಿದ ಅಂತ. ಇದು ಕ್ವಶನ್ ಆಗಿದೆ. ಮಯೂರವರ್ಮ ತನ್ನ ಸೈನಿಕರಿಗೆ ಯಾವ ಮಾದರಿ ಯುದ್ಧವನ್ನು ಕಲಿಸಿದ ಅಂದ್ರೆ ಕೂಟ ಮಾದರಿ ಯುದ್ಧವನ್ನು ಕಲಿಸ್ತಾನೆ. ಆ ಕೂಟ ಮಾದರಿ ಯುದ್ಧವನ್ನು ಕಲಿಸಿ ಮಯೂರವರ್ಮ ಯಾರಿಗೆ ಪತ್ರ ಬರೀತಾನೆ ಅಂದ್ರೆ ಶಿವಸ್ಕಂದ ವರ್ಮನಿಗೆ ಪತ್ರ ಬರೀತಾನೆ. ಬಾರಪ್ಪ, ನಿನ್ನ ತಾಕತ್ತಿದ್ರೆ ನನ್ನೊಂದಿಗೆ ಯುದ್ಧವನ್ನ ಮಾಡಕತ್ತಿ ಬಾ ಅಂತೇಳಿ ಪತ್ರ ಬರೀತಾನೆ. ಆ ಪತ್ರಕ್ಕೆ ಶಿವಸ್ಕಂದ ವರ್ಮ ಅಂತಾನೆ, ನಾನು ದಕ್ಷಿಣ ಭಾರತದಲ್ಲಿ ಅಶ್ವಮೇಧ ಯಾಗ ಮಾಡುವಂತ ದೊರೆ ನನ್ನ ಮೇಲೆ ಯುದ್ಧ ಮಾಡಕ್ ಬರ್ತೀಯ ಅಂತೇಳಿ 20 ಮಂದಿ ಕಳಿಸಿರ್ತಾನೆ ಮೊದಲ. ಆ 20 ಮಂದಿಗೆ ಶಿವಸ್ಕಂದ ವರ್ಮನ ಸೈನ್ಯಗೆ 20 ಮಂದಿಗೆ ಮಾತ್ ಕಟ್ಟಂಗ್ ಹೊಡೆದು ಕಳಿಸಿರ್ತಾರೆ ಇವ್ರು. ಪಡ 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 ಉಪ್ಪ, ಖಾರ, ಬೆಳ್ಳುಳ್ಳಿ, ಮೆಣಸಿನಕಾಯಿ ಏನಿರ್ತಾವಲ್ಲ ಮೊದಲೇ ಬುಡಕಟ್ಟು ಜನಾಂಗ ಹೊಡೆದ್ರಲಕ್ಕನು. ಇವ್ರಂತಾರೆ ಇದ್ಯಾ ಯುದ್ಧ ತಂತ್ರ ಇಲ್ಲೇ ಅಂತಾರ ಅವ್ರು. ಇಂಥ ಜೀವನದಾಗ ಇದು ಯುದ್ಧ ನೋಡೇ ಇಲ್ಲ. ನಾನು ಕುದುರೆ ಜೊತೆ ಕುದುರೆ ಯುದ್ಧ ಮಾಡೀವಿ, ಆನೆ ಜೊತೆ ಆನೆ ಯುದ್ಧ ಮಾಡೀವಿ, ಒಂಟಿ ಜೊತೆ ಒಂಟಿ ಯುದ್ಧ ಮಾಡೀವಿ. ಇದ್ಯಾ ಹೋರಾಟ ಇದು? ಉಪ್ಪ, ಖಾರ, ಬೆಳ್ಳುಳ್ಳಿ, ಮೆಣಸಿನಕಾಯಿ ಸುಮ್ಮನೆ ಬೆಟ್ಟ ಯಾಲಕ್ ಬಂದೀವಿ ಅಂದ್ರೆ ಹೊಡೆದು ಕಳಿಸಿದಾರ ಅಂತ ಬಂದು ಹೇಳ್ತಾರ. ಸರ್ ಭಾಳ ಡೇಂಜರ್ ಅದ ರೀ ಅವ್ರಂತ.
ಅವ್ರು ಬಹಳ ವಿಶೇಷ ಸೈನ್ಯ ಅದ, ಕುಂತಲ್ಲಿ ಪಡ 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 ಹೊಡೆದು ಕಳಿಸಿಬಿಟ್ರೆ ನಮಗಂತ. ಅವಾಸಿ ವಸ್ಕಂದ ವರ್ಮ ತನ್ನ ಅಪಾರ ಪ್ರಮಾಣ ಸೈನ್ಯ ತೆಗೆದುಕೊಂಡು ಹೋಗ್ತಾನೆ. ಆ ಸೈನ್ಯವನ್ನ ಎದುರಿಸಿದಂತ ಮಯೂರ ವರ್ಮ ತನ್ನ ಅಪಾರ ಪ್ರಮಾಣದ ಬುಡಕಟ್ಟು ಜನಾಂಗದಿಂದ ಇಡೀ ಸೈನ್ಯವನ್ನ ನಾಶ ಮಾಡುವಲ್ಲಿ ಯಶಸ್ವಿಯಾಗ್ತಾನೆ. ಆತನ ಅರ್ಭಟವನ್ನು ಕಂಡು, ಆತನ ಶಕ್ತಿಯನ್ನು ಕಂಡು ಶಿವಸ್ಕಂದ ವರ್ಮ ಅಂತಾನೆ, ಇಲ್ಲ ನಿನಗೆ ನಾನು ಶರಣಾಗತಿಯಾಗಿದ್ದೇನೆ, ನಿನಗೆ ಮಲಪ್ರಭಾ ನದಿಯಲ್ಲಿ ಮಲಪ್ರಭಾ ನದಿಯ ದಂಡೆಯ ಮೇಲೆ, ಆ ಮಲಪ್ರಭಾ ನದಿಯ ದಂಡೆಯ ಮೇಲೆ ಯಾವ ಪ್ರದೇಶ ಅಂದ್ರೆ ಪ್ರಹಾರ ಎಂಬ ಪ್ರದೇಶ. ಪ್ರಹಾರ ನೆನ್ಪಿಡಿ, ಮಲಪ್ರಭಾ ನದಿಯ ದಂಡೆಯ ಮೇಲೆ ಪ್ರಹಾರ ಎಂಬ ಪ್ರದೇಶವನ್ನು ಬಿಟ್ಟುಕೊಟ್ಟನು ಅಂತ. ಆ ಮಲಪ್ರಭಾ ನದಿಯ ದಂಡೆಯ ಮೇಲೆ ಪ್ರಹಾರ ಎಂಬ ಪ್ರದೇಶವನ್ನು ಬಿಟ್ಟುಕೊಟ್ಟ. ಪ್ರಹಾರ ಆತನ ಮೊದಲ ಪ್ರದೇಶವಾಗಿದ್ದು, ನಂತರ ನಮ್ಮ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಗೆ ಬರ್ತಾನೆ. ಉತ್ತರ ಕನ್ನಡ ಜಿಲ್ಲೆ, ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದು ಯಾವ ಸ್ಥಳ ಅಂತಂದ್ರೆ ಬನವಾಸಿ ಎಂಬ ಸ್ಥಳ. ನಿತ್ಯ ಹರಿದ್ವರ್ಣ ಕಾಡುಗಳಿಂದ ಕೂಡಿದಂತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವ ನದಿಯ ದಂಡೆಯ ಮೇಲೆ ಅಂತಂದ್ರೆ ಅದು ವರದಾ ನದಿಯ ದಂಡೆಯ ಮೇಲೆ. ವರದಾ ನದಿಯ ದಂಡೆಯ ಮೇಲೆ ಬನವಾಸಿ. ಬನವಾಸಿಯನ್ನು ವೈಜಯಂತಿಪುರ ಅಂತ ಕರೀತಾರೆ, ವನವಾಸಿ ಅಂತ ಕರೀತಾರೆ. ಇದನ್ನ ಟಾಲೆಮಿ ಅನ್ನುವಂತ ಜಿಯೋಗ್ರಫಿ ತಜ್ಞ, ಟಾಲೆಮಿ ಈ ಬನವಾಸಿಗೆ ಏನಂತ ಕರೀತಾನಂತಂದ್ರೆ ಬೈಜಾಂಟಿಯನ್ ಅಂತ ಕರೀತಾನೆ. ಬೈಜಾಂಟಿಯನ್ ಟಾಲೆಮಿ ಒಂದು ಪ್ರದೇಶಕ್ಕೆ ಏನಂತ ಕರೆದ ಅಂದ್ರೆ ಬೈಜಾಂಟಿಯನ್ ಅಂತ ಕರೀತಾನೆ. ಅಷ್ಟು ಸುಂದರವಾಗಿರುವಂತ ನಾಡು ಅಂತಂದ್ರೆ ಅದು ಬನವಾಸಿ. ಯಾಕಂದ್ರೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡು ಬರುವುದು ಎಲ್ಲಿ ಅಂದ್ರೆ ಅದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಅತಿ ಹೆಚ್ಚು ಅರಣ್ಯ ಹೊಂದಿರುವಂತ ಜಿಲ್ಲೆ ಉತ್ತರ ಕನ್ನಡ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂಸಿ ರಾಷ್ಟ್ರೀಯ ಉದ್ಯಾನವನ ಇದೆ, ಈ ಅತ್ತಿವೇರಿ ಅನ್ನುವಂಥ ಪಕ್ಷಿಧಾಮ ಇದೆ, ದಾಂಡೇಲಿ ಅನ್ನುವಂಥ ಹುಲಿ ಸಂರಕ್ಷಣಾ ತಾಣ ಇದೆ. ಅಪಾರ ಪ್ರಮಾಣದ ಅರಣ್ಯದ ಮಧ್ಯದಲ್ಲಿ ಲಾಲುಹುಳಿ ಫಾಲ್ಸ್ ಇದೆ, ಸಾತೋಡ್ ಫಾಲ್ಸ್ ಇದೆ, ಮಾಗೋಡ್ ಫಾಲ್ಸ್ ಇದೆ. ಅನೇಕ ಜಲಪಾತಗಳ ಮಧ್ಯದಲ್ಲಿ ಆ ಸುಂದರವಾದ ನಾಡು ನೋಡಲು ಆ ಒಂದು ಪ್ರವಾಸಿಗರನ್ನ ಅತಿ ಹೆಚ್ಚು ಆಕರ್ಷಣೆ ಮಾಡುವಂತ ಜಿಲ್ಲೆ. ಅಂತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರದಾ ನದಿಯ ದಂಡೆಯ ಮೇಲೆ ಬನವಾಸಿಯಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಕಟ್ಟಿ ಆಳ್ವಿಕೆನ ಆರಂಭ ಮಾಡ್ತಾರೆ. ಅದಕ್ಕೆ ಪಂಪ ಒಂದು ಮಾತು ಹೇಳ್ತಾನೆ, ನನ್ನ ಜೀವನದ ಕೊನೆಯ ಪಕ್ಷ ನಾನು ಇಲ್ಲಿ ಹುಟ್ಟಿ ಬರ್ತೀನಿ ಅಂತ ಹೇಳ್ತಾರೋ. ಚಾಗದ ಭೋಗದ ಅಕ್ಕರದ ಗೆಯ್ಯದ ಗೊಟ್ಟಿಯ ಲಂಪಿ ನಿಂಪುಗಳ್ ಗಾಗರಮಾದ ಮಾನಸರಂದಾಗಿ ಪುಟ್ಟಲೆ ನಾಗೆಮನತ್ರದಂ ತಲುಪುದೆ ಮರಿದುಂಬಿಯಾಗಿ ಮೇಣು ಕೋಗಿಲೆಯಾಗಿ ಪುಟ್ಟುವುದು ನಂದನದೋಳು ಬನವಾಸಿ ದೇಶದೋಳು. ಬನವಾಸಿ ನಾಡಿನಲ್ಲಿ ನಾನು ಮನುಷ್ಯನಾಗಿ ಹುಟ್ಟದಿದ್ದರೂ ಕೂಡ ಮರೆದುಂಬಿಯಾಗಿ ಮೇಣು ಕೋಗಿಲೆಯಾಗಿ ಪುಟ್ಟುತ್ತೇನೆ, ನಂದನದೋಳ್ ಬನವಾಸಿ ದೇಶದೋಳು ಅನ್ನುವಂತ ಮಾತನ್ನು ಹೇಳಿದವರು ಆದಿಕವಿಯಾಗಿರುವಂತ ಪಂಪ ಈ ಮಾತನ್ನ ಹೇಳ್ತಾನೆ. ಅಷ್ಟು ಅಂತ ಆ ಅದ್ಭುತವಾದಂತ ನಾಡು, ಅತಿ ಸುಂದರವಾಗಿರುವಂತ ನಾಡು ಯಾವಂದ್ರೆ ಅದು ಬನವಾಸಿ ಅಂತ ಕರೆಯಲ್ಪಡ್ತೀವಿ. ಒಟ್ಟಾರೆಯಾಗಿ ಇದು ಯಾವ ನದಿಯ ದಂಡೆಯ ಮೇಲೆ ಇದೆ ಅಂದ್ರೆ ಇದು ವರದಾ ನದಿಯ ದಂಡೆಯ ಮೇಲೆ ಕಂಡು ಬರುತ್ತದೆ. ವರದಾ ನದಿಯ ದಂಡೆಯ ಮೇಲೆ ಕಂಡು ಬರುವಂತ ಒಂದು ಪುಣ್ಯ ಭೂಮಿ ಯಾವುದು ಅಂತಂದ್ರೆ ಅದು ಬನವಾಸಿ. ಹೀಗೆ ಮಯೂರ ವರ್ಮ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಅಚ್ಚ ಕನ್ನಡದ ಮೊಟ್ಟ ಮೊದಲ ಮನೆತನವನ್ನು ಸ್ಥಾಪನೆ ಮಾಡ್ತಾನೆ. ಮಯೂರ ವರ್ಮ ಬ್ರಾಹ್ಮಣನಾಗಿ ಹುಟ್ಟಿ, ನೋಡಿ, ಬ್ರಾಹ್ಮಣನಾಗಿ ಹುಟ್ಟಿ ಏನಾದ ಕ್ಷತ್ರಿಯರಂತೆ ಕದಂಬ ಸಾಮ್ರಾಜ್ಯವನ್ನು ಕಟ್ಟಿ ಕನ್ನಡ ಭಾಷೆ ಸಂಸ್ಕೃತಿ ಧರ್ಮ ಕಲೆಗಳಲ್ಲಿ ಶ್ರೀಮಂತಿಕೆ ಸಾಧಿಸಿ ಅಖಿಲ ಭಾರತ ಮಾನ್ಯತೆ ಪಡೆದ ಕರ್ನಾಟಕದ ಮೊದಲ ಚಕ್ರವರ್ತಿ, ಕರ್ನಾಟಕದ ಪ್ರಥಮ ಚಕ್ರವರ್ತಿ
ಚಕ್ರವರ್ತಿ. ಕರ್ನಾಟಕದ ಪ್ರಥಮ ಚಕ್ರವರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವಂತ ಮನೆತನ ಯಾವುದಂದ್ರೆ ಅದು ಕದಂಬ ಮನೆತನ ಅಂತ. ನೋಡಿ, ಬ್ರಾಹ್ಮಣನಾಗಿ ಹುಟ್ಟಿ ಕ್ಷತ್ರಿಯರಂತೆ ಕದಂಬ ಸಾಮ್ರಾಜ್ಯವನ್ನು ಕಟ್ಟಿ ಕನ್ನಡ ಭಾಷೆ, ಸಂಸ್ಕೃತಿ, ಧರ್ಮ, ಕಲೆಗಳಲ್ಲಿ ಶ್ರೀಮಂತಿಕೆಯನ್ನು ಸಾಧಿಸಿ ಅಖಿಲ ಭಾರತ ಮಾನ್ಯತೆ ಪಡೆದಂತ ಕರ್ನಾಟಕ ರಾಜ್ಯದ ಪ್ರಥಮ ಸಾಮ್ರಾಜ್ಯ ಅಥವಾ ಪ್ರಥಮ ಚಕ್ರವರ್ತಿ ಯಾರು ಅಂದ್ರೆ ಅದು ಮಯೂರವರ್ಮ ಅಂತ ಕರಿತೀವಿ. ಕರ್ನಾಟಕ ರಾಜ್ಯವನ್ನಾಳಿದಂತ ಮೊಟ್ಟ ಮೊದಲ ಶ್ರೇಷ್ಠ ಮನೆತನ ಆದರೆ ಅದು ಕದಂಬ ಮನೆತನ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಕದಂಬ ಮನೆತನ. ದಕ್ಷಿಣ ಭಾರತವನ್ನಾಳಿದ ಸ್ವತಂತ್ರ ಮನೆತನ ಅಂದ್ರೆ ಶಾತವಾಹನರು. ಕರ್ನಾಟಕ ರಾಜ್ಯವನ್ನಾಳಿದ ಅಚ್ಚ ಕನ್ನಡಿಗರಂದ್ರೆ ಕದಂಬರು. ಕರ್ನಾಟಕ ರಾಜ್ಯವನ್ನಾಳಿದಂತ ಮೊದಲ ಚಕ್ರವರ್ತಿ, ಪ್ರಥಮ ಚಕ್ರವರ್ತಿ ಯಾರು ಅಂದ್ರೆ ಅದು ಮಯೂರ ಶರ್ಮ ಅಥವಾ ಮಯೂರ ವರ್ಮ ಅಂತೇಳಿ ಕರಿತೀವಿ. ಶರ್ಮನೋಗಿ ವರ್ಮನಾದ. ಇಂಥ ಮಯೂರ ಶರ್ಮ ಲೋಕ ಕಲ್ಯಾಣಕ್ಕಾಗಿ ಅನೇಕ ಕೆರೆಗಳನ್ನು ಕಟ್ಟಿಸ್ತಾನೆ. ಅನೇಕ ಕೆರೆಗಳಲ್ಲಿ ಒಂದು ಅದ್ಭುತವಾದ ಕೆರೆ ಯಾವಂದ್ರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಟ್ಟಿದಂತ ಕೆರೆ ಹೆಸರೇನಂದ್ರೆ ಚಂದ್ರವಳ್ಳಿ ಎಂಬ ಕೆರೆ. ನೋಡಿ, ಇದು ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಮೊಟ್ಟ ಮೊದಲ ಕೆರೆ ಅಂತ ಕರಿತೀವಿ. ನಮ್ಮ ರಾಜ್ಯದಲ್ಲಿ ನಿರ್ಮಾಣಗೊಂಡಂತ ಮೊಟ್ಟ ಮೊದಲ ಕೆರೆ ಯಾವಂದ್ರ ಚಂದ್ರವಳ್ಳಿ ಎಂಬ ಕೆರೆಯನ್ನು ಕಟ್ಟಿರ್ತಕ್ಕಂಥ ವ್ಯಕ್ತಿ ಯಾರಂದ್ರೆ ಮಯೂರವರ್ಮ. ಚಂದ್ರವಳ್ಳಿ ಎಂಬ ಕೆರೆಯನ್ನು ಕಟ್ತಾನೆ. ಅಷ್ಟೇ ಅಲ್ಲದೆ ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ಶಾಸನ ನಿರ್ಮಾಣ ಮಾಡ್ತಾನೆ. ಆ ಶಾಸನ ಯಾವ್ದಂದ್ರ ಚಂದ್ರವಳ್ಳಿ ಎಂಬ ಶಾಸನ. ಈ ಚಂದ್ರವಳ್ಳಿ ಶಾಸನದ ವಿಶೇಷ ಏನು ಅಂತಂದ್ರೆ ಈ ಶಾಸನದಲ್ಲಿ ಕೊನೆಯ ಶಬ್ದ ಏನಂತ ಬರೆಯಲಾಗಿದೆ ಅಂದ್ರೆ ಕೂಪನಾಚಂ ಅನ್ನುವಂಥದ್ದು ಏನು ಅಂತಂದ್ರೆ ಇದು ಈ ಶಾಸನ ಕೆತ್ತನೆ ಮಾಡಿರ್ತಕ್ಕಂಥ ಕವಿ ಹೆಸರು ಇರಬಹುದು ಅನ್ನುವಂತ ವಿಚಾರ ಇದೆ. ಕೂಪನಾಚಂ ಅಂತೇಳಿ. ಈ ಚಂದ್ರವಳ್ಳಿ ಶಾಸನದ ವಿಶೇಷ ಏನಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಪತ್ತೆಯಾಗಿರುವಂತ ಮೊದಲ ತಾಮ್ರಪಟ ಶಾಸನ. ಕರ್ನಾಟಕ ರಾಜ್ಯದಲ್ಲಿ ಪತ್ತೆಯಾಗಿರುವಂತ ಮೊಟ್ಟ ಮೊದಲ ತಾಮ್ರಪಟ ಶಾಸನ ಅಂದ್ರ ಅದು ಚಿತ್ರದುರ್ಗ ಜಿಲ್ಲೆ ಚಂದ್ರವಳ್ಳಿ ಅನ್ನುವಂತ ಶಾಸನ. ಈ ಚಂದ್ರವಳ್ಳಿ ಎಂಬ ಕೆರೆಯನ್ನು ಕಟ್ಟಿಸ್ತಾನೆ. ಇದು ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಕೆರೆ ಅಂತ ಹೇಳಿ ಕರಿತೀವಿ. ಯಾಕಂದ್ರೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ತಾಯಿ ತನ್ನ ಮಗು ಹೇಳ್ತಾನೆ, ಕೆರೆಯಂ ಕಟ್ಟಿಸು ಬಾವಿಯಂ ತೋಡಿಸು ಅಂತ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೆರೆಗಳಿಗೆ ಒಂದು ಇತಿಹಾಸನೇ ಇದೆ. ನಾವು ಜನಪದ ಗೀತೆಯಲ್ಲಿ ಕೇಳ್ತೀವಿ, ಕಲ್ಲನಕೇರಿ ಮಲ್ಲನಗೌಡ ಕೆರೆಯೊಂದು ಕಟ್ಟಿಸ್ಯಾನ ಶೆರೆಮುಖ ನೀರಿಲ್ಲ ಅಂತ. ಕಲ್ಲನಕೇರಿ ಮಲ್ಲನಗೌಡ ಕೆರೆಯೊಂದು ಕಟ್ಟಿಸ್ಯಾನ ಶೆರೆಮುಖ ನೀರಿಲ್ಲ ಅಂತ ಜನಪದ ಗೀತೆಗಳಲ್ಲಿ ಸಾಕಷ್ಟು. ಕಲ್ಲನಕೇರಿ ಮಲ್ಲನಗೌಡ ಕೆರೆಯೊಂದು ಕಟ್ಟಿಸ್ಯಾನ ಶೆರೆಮುಖ ನೀರಿಲ್ಲ ಬಹಳ ಅದ್ಭುತವಾದ ಜಾನಪದ ಗೀತೆಗಳನ್ನು ನಾವು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಕಾಣ್ತೀವಿ. ಮುಂದಿನ ದಿನಮಾನಗಳಲ್ಲಿ ಈ ಒಂದು ಮನೆತನದ ಮುಂದುವರೆದ ಭಾಗವನ್ನು ನಾನು ಡಿಸ್ಕಸ್ ಮಾಡ್ತೀನಿ. ಇನ್ನು ಸಾಕಷ್ಟು ಮಹಾನ್ ಕವಿಗಳು ಬರ್ತಾರೆ. ವಿಶೇಷ ಅಂತಂದ್ರೆ ಅದು ಕಾಕುತ್ಸವರ್ಮ ಈ ಮನೆತನದ ಡಬಲ್ ಸ್ಟಾರ್ ಅಂತೇಳಿ ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇದರ ಮುಂದುವರೆದ ಭಾಗವನ್ನ ಡಿಸ್ಕಸ್ ಮಾಡ್ತೀನಿ. ದಯವಿಟ್ಟು ಕ್ಲಾಸ್ಗಳಿಗೆ ಅಟೆಂಡ್ ಆಗಿ. ಯೂಟ್ಯೂಬ್ ಚಾನಲ್ ಅಂತೇಳಿ ಇದು ಅತ್ಯಂತ ವೇಗದಲ್ಲಿ ಬೆಳೆದಿರ್ತಕ್ಕಂಥ ಒಂದು ಚಾನಲ್. ಇದು ನಿಮ್ಮಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಚಾನಲ್. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ನಿಮಗೆ ಹೊಸ ನೋಟಿಫಿಕೇಶನ್ ಬರ್ತವೆ. ಪ್ರತಿದಿನ 1-2-1-2ರಂತೆ ತಮ್ಮ ಸೇವೆ ಮಾಡ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದುವರೆದ ಭಾಗವನ್ನ ಡಿಸ್ಕಸ್ ಮಾಡ್ತೀನಿ. ನಮಸ್ಕಾರ.